ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇವತ್ತೇ ನಾನು ಈ ಬೇಸಿಗೆಗೆ ದೇಹಕ್ಕೆ ತಂಪಾಗುವಂಗೆ ಮಸಾಲ ಮಜ್ಜಿಗೆ ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಸಾಲ ಮಜ್ಜಿಗೆ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ತಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ ತಗೊಂಡಿದ್ದೀನಿ, 3 ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ನಾನು. ಮೊಸರಿಂತ ಕಾಣ್ತಿದ್ದೆ ಇಲ್ವಾ? ಮೊಸರಿಂತ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದು ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಕೊಡ್ತೀನಿ ನಾನು. ನೀವು ಮಿಕ್ಸಿಗೆ ಹಾಕೋಬಹುದು. ಹಾಗೆ ಇಲ್ಲಿ ಜೀರಿಗೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂತಿದೆಲ್ಲ ಜೀರಿಗೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಆಮೇಲೆ ಸೇರಿಸ್ತೀನಿ. ಇವಾಗ ಇದನ್ನ ಕೊಡ್ತೀನಿ. ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಇವಾಗ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇವಾಗೆಲ್ಲಾನು ಮಿಕ್ಸ್ ಮಾಡೋಣ. ಇಲ್ಲಿ ಮಜ್ಜಿಗೆ ನೀವು ಈ ತರ ಇದರಿಂತಾದ್ರೂ ಬಿ ಅದೇನು ಮಾಡ್ಕೋಬೋದಿಲ್ಲ. ಮೊಸರನ್ನ ಮಿಕ್ಸಿಗೆ ಹಾಕೊಳ್ಳಿ, ನೀರು ಹಾಕೊಂಡು. ಇವಾಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಅರ್ಧ ಚಮಚ ಸಾಲ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇಲ್ಲಿ ಜೀರಿಗೆ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನು. ಹಾಗೆ ಇಲ್ಲಿ ಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕ್ತಿದ್ದೀನಿ. ಇವಾಗ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕ್ತಿದ್ದೀನಿ. ನೀವು ಇದನ್ನ ಕಟ್ ಮಾಡಾದ್ರೂ ಹಾಕೋಬಹುದು, ಇಲ್ಲ ಮಿಕ್ಸಿಗೆ ಹಾಕಿ ಆದ್ರೂ ಬಿ ಹಾಕೊಳ್ಳಿ. ನಾನಿಲ್ಲಿ ಮಿಕ್ಸಿಗೆ ಹಾಕಿಲ್ಲ, ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಇದರಲ್ಲಿ ನೀವು ಚಾಟ್ ಮಸಾಲ ಆ್ಯಡ್ ಮಾಡ್ಕೋಬಹುದು. ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಈ ಬೇಸಿಗೆಗೆ ತುಂಬಾ ತಂಪು. ಡೈಲಿ 1 ಗ್ಲಾಸ್ ಮಾಡ್ಕೊಂಡ್ರೆ ಏನು ಬೇಜಾರಿಲ್ಲ. ಹೊರಗಡೆ ಹೋಗಿ 25-30 ಕಟ್ ಮಾಡ್ಕೋಕ್ಕಿಂತ ಮನೆಯಲ್ಲೇ 50ಯಲ್ಲಿ 3-4 ಜನ ಕುಡಿಬೋದು. ಇದು ನೋಡಿ ಮಜ್ಜಿಗೆ ರೆಡಿ ಆಗಿದೆ. ಇವಾಗ ನಾನು 1 ಗ್ಲಾಸ್ಗೆ ಹಾಕೋತೀನಿ. ನಾನು ಚಾಟ್ ಮಸಾಲ ಗ್ಲಾಸಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಅಂದ್ರೆ ಇದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಯಾರಿಗೆ ಚಾಟ್ ಮಸಾಲ ಬೇಕಾಗಿಲ್ವೋ ಅವರು ಹಾಕೊಳ್ಳದೆ ಇರ್ಬೋದು. ಇವಾಗ ನೋಡಿ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ.
ನಿಮ್ಮ ಮನೇಲಿ ಎಲ್ರಿಗೂ ಚಾಟ್ ಮಸಾಲ ಇಷ್ಟ ಆಗ್ತಿದ್ರೆ ಒಂದೇ ಇದರಲ್ಲಿ ಮಿಕ್ಸ್ ಮಾಡಬೇಡಿ, ಇಲ್ಲಾಂದ್ರೆ ಗ್ಲಾಸ್ ಒಳಗೆ ಸೇರ್ಕೊಳ್ಳಿ. ನೋಡೋದಿಲ್ಲ ಫ್ರೆಂಡ್ಸ್, ಮಸಾಲ ಮಜ್ಜಿಗೆ ಮನೆಯಲ್ಲಿ ಎಷ್ಟು ಈಜಿಯಾಗಿ ಮಾಡ್ಕೊಳ್ಬೋದು ಅಂತ. ನಾನು ಇದರಲ್ಲಿ ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇಲ್ಲ, ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತೀನಿ. ತುಂಬ ಟೇಸ್ಟ್ ಸಖತ್ತಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.